ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 1 ಎಕರೆ ಜಮೀನು. ಬೌಂಡ್ರಿ ಫುಲ್ ಫೆನ್ಸಿಂಗ್ ಆಗಿದೆ. ರೆಡ್ ಸಾಯಿಲ್ ಇದೆ. ಟಾರ್ ರೋಡ್ ಅಡ್ಜಸೆಂಟ್ ಇದೆ. ಮೈಸೂರು ಪ್ಯಾಲೇಸಿಂದ 12 ಕಿಲೋಮೀಟ್ರ್, ಮೈಸೂರು ಏರ್ಪೋರ್ಟಿಂದ 2 ಕಿಲೋಮೀಟ್ರ್. ಈ ಹೊಸದು ಪೆರಿಪೆರಲ್ ರಿಂಗ್ ರೋಡ್ ಬರ್ತಾಯಿಲ್ಲ, ಅಲ್ಲಿಂದ 1 ಫರ್ಲಾಂಗ್ ಡಿಸ್ಟೆನ್ಸ್, 1 ಫರ್ಲಾಂಗ್ ಅರ್ಧ ಕಿಲೋಮೀಟ್ರ್ ಆಗ್ಬೋದು. ಈಸ್ಟ್ ಫೇಸಿಂಗೇ ಇದೆ. ಟಾರ್ ರೋಡ್ ಇದೆ. ಇದು ಟಾರ್ ರೋಡ್ ಕಾಣ್ತಾ ಇದೆಯಲ್ಲ, 30 ಅಡಿ ಅಗಲ ಟಾರ್ ರೋಡ್. ಇದು ಫುಲ್ ಕೆಮ್ಮಣ್ಣಿದೆ. ಅಲ್ಲಿ ತೆಂಗು ಕಾಣ್ತಾ ಇದೆಯಲ್ಲ, ತೆಂಗಿನ ಮರ ಅಷ್ಟು ಒಂದು ಲೈನ್ ಸಿಗ್ತದೆ. ಈ ಕಡೆ ಎಲ್ಲ ಖಾಲಿ ಇದೆ. ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ಈ ಕಡೆ ಗ್ರೌಂಡ್ ವಾಟರ್ಗೆ ಏನು ವರಿ ಮಾಡೋಂಗಿಲ್ಲ. ಎನಿ ಟೈಮ್ ಇಲ್ಲಿ ಗ್ರೌಂಡ್ ವಾಟರ್ ಚೆನ್ನಾಗಿರ್ತದೆ. ಎಲ್ಲೇ ಹೋದ್ರೂ ಈ ಸರೌಂಡಿಂಗಲ್ಲಿ ನೀರು ಯಾವಾಗಲೂ ಚೆನ್ನಾಗಿರ್ತದೆ. ಈಸ್ಟ್ ಫೇಸಿಂಗೇ ಇದೆ. ಎದುರುಗಡೆ ತೋಟ ಇದು. ಇದಕ್ಕೆ ಸರಿ ಇಲ್ಲ. ಇದು ರೋಡಿಂದ ಆ ಕಡೆಗೆ ತೋರಿಸ್ತಾ ನೋಡಿ. ರೋಡಿಂದ ಈ ಸೈಡ್ ಕಾಣ್ತದೆ. ನಾನು ತೋರಿಸ್ತಾ ಇರೋದು ಲೆಫ್ಟ್. ಇದು ನೋಡಿ. ಇದು ಒಂದು ಗುಂಟೆಗೆ 6 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಟೈಟ್ಲೆಲ್ಲ ಕ್ಲಿಯರ್ ಇದೆ. ಜನರಲ್ ಕ್ಯಾಟಗಿರಿ. ಈ ಪೆರಿಪೆರಲ್ ರಿಂಗ್ ರೋಡ್ ಬಂದಮೇಲೆ ಇದ್ರದ್ದು ವ್ಯಾಲ್ಯೂನೇ ಬೇರೆ ಥರ ಇರ್ತಿದೆ. ಯಾಕಂದರೆ ನಾವು ನಮ್ಮ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಇರೋದು. ಇದಕ್ಕಿಂತ ಮುಂಚೆ ಅಲ್ಲಿ ಹೇಳ್ತಾ ಇದ್ದಿದ್ದ ಬೆಲೆಗೆ ಈಗ 7-8 ಪಟ್ಟು ಜಾಸ್ತಿ ರೇಟ್ಗಳಾಗಿದೆ ಈಗ. ಸೊ ಅದೇ ಥರ ಇಲ್ಲೂ ಆಗೋದು ಪೆರಿಪೆರಲ್ ರಿಂಗ್ ರೋಡ್ ಬಂದಮೇಲೆ. ನೋಡಿ, ಇದು ಕ್ಲಿಯರ್ ಟೈಟ್ಲ್ ಇದೆ. ಲಿಂಗಾಯತರು ಜನ ಇವರು. ರೆಡ್ ಸಾಯಿಲ್ ಈ ಥರ ಜಮೀನುಗಳು, ಒಳ್ಳೆ ಅಟ್ಯಾಚ್ ಫಾರ್ಮು, ತೋಟ ಇನ್ನೂ ಬೇಕಾದಷ್ಟು ಬೇಕಾದ್ರೆ ಕಾಲ್ ಮಾಡಿ.